ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಆತ್ಮೀಯರೇ, ಕೃತಿ ವಿವೃತಿ ವಾಹಿನಿಗೆ ಸುಸ್ವಾಗತ. ತ್ವರಿತಗತಿಯಲ್ಲಿ ಬದಲಾಗ್ತಾ ಇರತಕ್ಕಂತಹ ಸಾಮಾಜಿಕ, ಆರ್ಥಿಕ ಹಾಗೂ ವೈಜ್ಞಾನಿಕ ಕ್ಷೇತ್ರಗಳ ಇಂದಿನ ವ್ಯವಸ್ಥೆಯಲ್ಲಿ ನಾವು ಒಂದು ಸಾಮಾಜಿಕ ವಿನ್ಯಾಸ ಮತ್ತು ಮಾನವೀಯ ಸಂಬಂಧಗಳು ಇವುಗಳ ಮಧ್ಯೆ ಬಿರುಕುಗಳು ತಲೆದೋರ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ತಂತ್ರಜ್ಞಾನದ ಒಂದು ಅತಿಯಾದ ವ್ಯಾಮೋಹಕ್ಕೆ ಒಳಗಾಗಿರತಕ್ಕಂತಹ ನಮ್ಮ ಮನಸ್ಸುಗಳು ನಮ್ಮತನದ ಸಂದರ್ಭಗಳನ್ನು ಕಳ್ಕೊಳ್ತಾ ಇವೆ. ಇವುಗಳನ್ನು ಮರುರಚಿಸ್ತಕ್ಕಂತಹ ಜವಾಬ್ದಾರಿ ಇದನ್ನು ಗುರುಪೀಠಗಳು ನಿರ್ವಹಿಸ್ತಕ್ಕಂತಹ ಅಗತ್ಯ ಇದೆ. ನವಶೈಕ್ಷಣಿಕ ಜೀವನಕ್ಕೆ ಪಾದಾರ್ಪಣೆ ಮಾಡುವಂಥದ್ದು ನಮಗೆ ಅನಿವಾರ್ಯವೇ ಆಗಿದ್ದರೂ ವಾಸ್ತವದಲ್ಲಿ ಅದೊಂದು ಬಹುದೊಡ್ಡ ಹೊಣೆಗಾರಿಕೆಯಾಗಿದೆ. ಮಾನಸಿಕ ನೆಮ್ಮದಿ ಇವತ್ತು ಮನುಷ್ಯನ ಪಾಲಿಗೆ ಮರೀಚಿಕೆಯಾಗ್ತಾ ಇದೆ. ಆಧುನಿಕ ಜೀವನದ ಭಾಗಭಾಗ್ಯಗಳ ಆಧುನಿಕ ಜೀವನದ ಭೋಗಭಾಗ್ಯಗಳ ಬೇಟೆಯಲ್ಲಿ ಆತ ಬಸವಳಿತಾ ಇದ್ದಾನೆ. ಪ್ರತಿನಿತ್ಯ ಸ್ಪರ್ಧೆ, ಅನಿಶ್ಚಿತತೆ, ಅಭದ್ರತೆಯ ಒಂದು ವಿಷವರ್ತದಲ್ಲಿ ಸಿಲುಕಿಕೊಂಡು ನರಳಾಡ್ತಾ ಇದ್ದಾನೆ. ಕಷ್ಟ, ನಷ್ಟ, ಸೋಲು, ನಿರಾಶೆ, ಅಪಮಾನ, ಅಪನಂಬಿಕೆ ಇವೆಲ್ಲ ಅವನಿಗೆ ಒಂದು ಕಡೆ ಮಗ್ಗುಲು ಮುಳ್ಳಾದರೆ, ಇನ್ನೊಂದು ಕಡೆಗೆ ಕುಗ್ಗುತ್ತಾ ಇರತಕ್ಕಂತಹ ಕೌಟುಂಬಿಕ ಪ್ರೀತಿಯ ಆಸರೆಗಳು, ಕುಸಿಯುತ್ತಾ ಇರತಕ್ಕಂತಹ ಮೌಲ್ಯಗಳು, ನಶಿಸಿ ಹೋಗ್ತಾ ಇರತಕ್ಕಂತಹ ಸಾಮಾಜಿಕ ಹಾಗೂ ನೈತಿಕ ನೆಲೆಗಟ್ಟು ಆತನನ್ನು ಅಸಹಾಯಕನನ್ನಾಗಿ, ಅನಾಥನನ್ನಾಗಿ ಮಾಡ್ತಾ ಇವೆಯೋ ಅಂತ ಅನಿಸುತ್ತೆ. ಎಲ್ಲ ಕಡೆಯೂ ಕೂಡ ಒತ್ತಡ, ಕ್ಲೇಶ ಹೆಚ್ಚಾಗ್ತಾ ಇವೆ. ಇದರಿಂದಾಗಿ ಮಾನಸಿಕ ಅಸ್ವಸ್ಥತೆಯಿಂದ ಬಳಲತಕ್ಕಂತಹವರ ಸಂಖ್ಯೆ ಗಮನಾರ್ಹವಾಗಿ ಹೆಚ್ಚಾಗ್ತಾ ಇದೆ. ತಕ್ಕಡಿಯಲ್ಲಿ ತೂಗುವ ಸುಖ ದುಃಖಗಳ ಏರಿಳಿತದ ಈ ಜೀವನ, ಇದರಲ್ಲಿ ಈ ಸುಖ ದುಃಖಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ನಮ್ಮ ಜೀವನವೆಂಬ ನಾಣ್ಯದ ಎರಡು ಮುಖಗಳು ಸುಖ ದುಃಖಗಳು. ನಾವು ಅನುಭವಿಸುವ ಸುಖ ದುಃಖಗಳು, ನೋವು ನಲಿವುಗಳು ಇವುಗಳನ್ನೆಲ್ಲ ಸಮನಾಗಿ ಸ್ವೀಕರಿಸ್ತಕ್ಕಂತಹ ಬುದ್ಧಿ ಬೇಕು. ಇವೆರಡನ್ನು ಎದುರಿಸಿ ನಿಲ್ತಕ್ಕಂತಹ ಧೈರ್ಯ ಬೇಕು. ಸಾಧನೆಯ ಹಾದಿಯಲ್ಲಿ ಸಾಗ್ತಾ ಇದ್ದಂಥವನಿಗೆ ಅವ ಪದೇ ಪದೇ ಸೋಲ್ತಾ ಇದ್ದಾಗ ಮತ್ತೆ ಎದ್ದು ನಿಂತರೆ ಮುಂದೆ ಗೆಲುವಿದೆ ಅಂತ ಎಚ್ಚರಿಸಿ, ತಪ್ಪು ದಾರಿ ಹಿಡಿದಾಗ ತಿದ್ದಿ ಬುದ್ಧಿ ಹೇಳಿ ಸರಿದಾರಿಯ ತೋರಿಸಿ ನಡೆಸ್ತಕ್ಕಂಥವರು ಗುರುಗಳು. ಯುಗ ಯುಗಗಳಿಂದ ಸ್ವಲ್ಪವೂ ಚ್ಯುತಿಯಾಗದಂತೆ ನಮ್ಮ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿರತಕ್ಕಂತಹ ಚಿಂತನೆಗಳಿಗೆ ತನ್ನ ಅನುಭವ ಹಾಗೂ ಕೌಶಲ್ಯದಿಂದ ಅಣೆಕಟ್ಟು ಕಟ್ಟಿದ ಶಿಲ್ಪಿಗಳು ಶ್ರೀ ರಾಘವೇಂದ್ರ ತೀರ್ಥಗುರು ಸಾರ್ವಭೌಮರು. ರಾಘವೇಂದ್ರ ತೀರ್ಥಗುರು ಸಾರ್ವಭೌಮರು ಅಗಮ್ಯ ಮಹಿಮರು. ಬೇಡದ ಇಷ್ಟಾರ್ಥಗಳನ್ನು ಕೊಟ್ಟು ಅನುಗ್ರಹಿಸ್ತಕ್ಕಂತಹ ಪರಮ ಕರುಣಾಳುಗಳು. ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿಗಳು. ಆರಾಧನಾನಾಂ ಸರ್ವೇಷಾಂ ವಿಷ್ಣೋರಾರಾಧನಂ ಪರಂ ತಸ್ಮಾತ್ ಪರತರಂ ದೇವಿ ತದೀಯಾನಾಂ ಸಮರ್ಚನಂ ಪುಮಾಂಸ್ತಸ್ಮಾತ್ ಪ್ರಯತ್ನೇನ ವೈಷ್ಣವಾನ್ ಪೂಜಯೇತ್ ತದಾ ಸದಾ ಸರ್ವಂ ತರತಿ ದುಃಖೌಗಂ ಮಹಾಭಾಗವತಾರ್ಚನಾತ್. ಈ ಒಂದು ಪದ್ಯವನ್ನು ನಾವು ಗಮನಿಸಬೇಕು. ತದೀಯಾನಾಂ ಮಹಾಭಾಗವತಾರ್ಚನಾತ್ ಎಂಬ ಎರಡು ಪದಗಳನ್ನು ನಾವು ನೋಡ್ತೇವೆ ಇಲ್ಲಿ. ಎಲ್ಲ ಆರಾಧನೆಗಳಲ್ಲಿ ಸರ್ವೇಷಾಂ ಆರಾಧನಾನಾಂ, ಎಲ್ಲ ಆರಾಧನೆಗಳಲ್ಲಿ ವಿಷ್ಣುವಿನ ಆರಾಧನೆ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಮತ್ತೆ ತದೀಯಾನಾಂ ಸಮರ್ಚನಂ, ಆ ಭಗವಂತನಿಗೆ ಸಂಬಂಧಪಟ್ಟವರು ಅಂದರೆ ವಿಷ್ಣು ಭಕ್ತರು,
ಭಗವಂತನಿಗೆ ಸಂಬಂಧಪಟ್ಟವರು. ಭವಂತಿ ಪುರುಷಾಹ ಲೋಕೆ ಮದ್ಭಕ್ತಾಹ ತ್ವಾಂ ಅನುವೃತಾಹ ಭವಾನ್ ಖಲು ಭಕ್ತಾನಾಂ ಸರ್ವೇಷಾಂ ಪ್ರತಿರೂಪಧೃಕ್ ತ್ವಂಚ ಮಾಂಚ ಸ್ಮರನ್ ಕಾಲೇ ಕರ್ಮಬಂಧಾತ್ ಪ್ರಮುಚ್ಯತೆ ಎಂಬುದಾಗಿ ಭಾಗವತದಲ್ಲಿ ನರಸಿಂಹದೇವರು ಏನು ಪ್ರಹ್ಲಾದರಾಜರಿಗೆ ಹೇಳ್ತಾರೆ. ಇತರ ಎಲ್ಲರಿಗಿಂತಲೂ ತನಗೆ ಅತ್ಯಂತ ಪ್ರೀತ್ಯಾಸ್ಪದರಾಗಿರತಕ್ಕಂತಹ ವಿಷ್ಣು ಭಕ್ತಾಗ್ರೇಸರರು ಅಂದರೆ ಪ್ರಹ್ಲಾದರಾಜರು, ಸ್ವತಃ ನರಸಿಂಹದೇವರೇ ಹೇಳ್ತಕ್ಕಂಥ ಮಾತು. ಅಲ್ಲದೆ ಇವರು ವಾಯುವಾವಿಷ್ಟರಾಗಿದ್ದಾರೆ, ಮಹಾಭಾಗವತರಾಗಿದ್ದಾರೆ. ಮಹಾಭಾಗವತಾರ್ಚನಾತ್ ಸರ್ವಂ ತರತಿ ದುಃಖೌಗಂ ಮಹಾಭಾಗವತಾರ್ಚನಾತ್. ಅದರಿಂದ ಮಹಾಭಾಗವತರ ಅರ್ಚನೆ ಅದನ್ನು ಮಾಡಬೇಕು ಅಂತ. ಅಂತಹ ಮಹಾಭಾಗವತರಾಗಿರತಕ್ಕಂತಹ ಪ್ರಹ್ಲಾದರಾಜರ ಅವತಾರಿಗಳು, ವಾಯುವೇಶ ಸಮಾಯುಕ್ತರಾಗಿರತಕ್ಕಂತಹ ಪ್ರಹ್ಲಾದರಾಜರ ಅವತಾರಿಗಳಾಗಿರತಕ್ಕಂತಹ ಸಾರ್ವಭೌಮರು ಸರ್ವಶ್ರೇಷ್ಠರು ಅಂತ ಅನಿಸುತ್ತೆ. ದೇವಾಪಿ ಸುಯೋಗಾಢ್ಯಾ ಯತಂತಹ ಸರ್ವಸಾಧನೈ ಪುತ್ರದಾರಾದಿಭಿಸ್ಸಾರ್ಧಂ ನಾಶ್ವಸಂತೀಹ ಸಂಸ್ಕೃತೌ. ದೇವತೆಗಳು ಕೂಡ ಗುರುವಿನ ಅನುಗ್ರಹವಿಲ್ಲದೆ ಅವರು ಏನೇ ಪ್ರಯತ್ನ ಮಾಡಿದರು, ಯೋಗಾದಿ ಸಕಲ ಸಾಧನೆಗಳಿಂದ ಪ್ರಯತ್ನ ಪಟ್ಟಾಗಲೂ ಪತ್ನಿ ಪುತ್ರಾದಿಗಳೊಡನೆ ಈ ಸಂಸಾರವನ್ನು ದಾಟಲಿಕ್ಕೆ ಶಕ್ಯವಿಲ್ಲ. ಗುರುವಿನ ಅನುಗ್ರಹವಿಲ್ಲದೆ ಯಾವ ಸಾಧನವೂ ಕೂಡ ಶ್ರೀಹರಿಗೆ ಪ್ರೀತಿ ಪಾತ್ರವಾಗುವುದಿಲ್ಲ. ಗುರುಗಳು ಅನುಗ್ರಹ ಮಾಡಿದರೆ ಮಾತ್ರ ಶ್ರೀಹರಿ ಅನುಗ್ರಹ ಮಾಡುತ್ತಾನೆ. ಅದರಿಂದ ಉತ್ತಮವಾಗಿರತಕ್ಕಂತಹ ಸ್ಥಾನ ಪ್ರಾಪ್ತವಾಗ್ತದೆ. ಬ್ರಹ್ಮಾಂತ ಗುರವಶ್ಚೈವ ಸಂಪ್ರದಾಯ ಪ್ರವರ್ತಕಾ ತತ್ತದ್ಗುಣಾನುಸಾರೇಣ ಪೂಜ್ಯಾ ಮಾನ್ಯಾಶ್ಚ ಕೃತ್ಸಃ. ನಮಗೆ ವಿದ್ಯೋಪದೇಶ ಮಾಡಿದಂತಹ ಸಾಕ್ಷಾತ್ ಗುರುಗಳಿಂದ ಆರಂಭಿಸಿ ಬ್ರಹ್ಮದೇವರವರೆಗೆ ಸಕಲರೂ ಕೂಡ ನಮಗೆಲ್ಲರೂ ಗುರುಗಳೇ. ಅಷ್ಟೇ ಅಲ್ಲ, ಸಂಪ್ರದಾಯ ಪ್ರವರ್ತಕರಾಗಿರತಕ್ಕಂತಹ ಸಕಲರೂ ನಮಗೆ ಗುರುಗಳಾಗಿದ್ದಾರೆ. ಆದ್ದರಿಂದ ಮಠಾಭಿಮಾನದಿಂದ ಅನ್ಯಮಠೀಯರನ್ನು ಕೀಳು ಅಂತ ತಿಳಿಯುವುದಾಗಲಿ, ಅವರಲ್ಲಿ ತಿರಸ್ಕಾರ ಭಾವನೆ ಮಾಡುವುದಾಗಲಿ ಎಲ್ಲವೂ ಗುರುದ್ರೋಹವೇ ಆಗಿಬಿಡುತ್ತೆ. ಅಂಥವರಿಗೆ ವಿದ್ಯೆ ಸಿದ್ಧಿಸುವುದಿಲ್ಲ, ಅವರಿಗೆ ದುರ್ಗತಿ ಆಗತ್ತೆ. ಎಲ್ಲರನ್ನೂ ಕೂಡ ಅವರವರ ಗುಣಾನುಸಾರವಾಗಿ ಪೂಜಿಸಬೇಕು, ಗೌರವಿಸಲು ಬೇಕು. ಶ್ರೀ ವಿಷ್ಣು ಸರ್ವೋತ್ತಮನಾದ್ದರಿಂದ ಅವನಲ್ಲಿ ಎಲ್ಲರಲ್ಲಿ ಮಾಡುವುದಕ್ಕಿಂತ ಅತ್ಯಂತ ಅಧಿಕವಾಗಿರತಕ್ಕಂತಹ ದೃಢವಾದ ಭಕ್ತಿಯನ್ನು ಆ ಪರಮಾತ್ಮನಲ್ಲಿ ಮಾಡಬೇಕು. ಅಂತರ ಲಕ್ಷ್ಮೀ ಬ್ರಹ್ಮಾದಿಗಳಲ್ಲಿ ಅವರವರ ತಾರತಮ್ಯಾನುಸಾರ ಭಕ್ತಿಯನ್ನು ಮಾಡಬೇಕು. ಹೀಗೆ ಕ್ರಮವಾಗಿ ಬ್ರಹ್ಮದೇವರವರೆಗೂ ಸಕಲರಲ್ಲಿಯೂ ತಾರತಮ್ಯಾನುಸಾರವಾಗಿ ಭಕ್ತಿ ಮಾಡುವುದಲ್ಲದೆ ಗೌರವ ಬುದ್ಧಿ ಉಳ್ಳವರಾಗಿದ್ದರೆ ಮಾತ್ರ ಸಕಲ ವಿದ್ಯೆಗಳು ಸಿದ್ಧಿಸ್ತವೆ. ಇಲ್ಲದೆ ಹೋದರೆ ಏನು ಮಾಡಿದರೂ ಸಿದ್ಧಿಸುವುದಿಲ್ಲ ಎಂಬ ಮಾತಿದೆ. ತಸ್ಮಾತ್ ಆದ್ದರಿಂದ ಬ್ರಹ್ಮಾ ಗುರು ಮುಖ್ಯ ಸರ್ವೇಷಾಮೇವ ಸರ್ವದಾ ಅನ್ಯೇಪಿ ಸ್ವಾತ್ಮ ಮುಖ್ಯಾ ಕ್ರಮಾತ್ ಗುರವ ಈರಿತಾ. 32 ಲಕ್ಷಣದಿಂದ ಕೂಡಿರತಕ್ಕಂತಹ ಎಲ್ಲರಿಗೂ ಎಲ್ಲ ಕಾಲದಲ್ಲಿಯೂ ಮುಖ್ಯ ಗುರುಗಳಾಗಿರ್ತಕ್ಕಂಥವರು ಬ್ರಹ್ಮದೇವರು. ಅವರ ಅನಂತರ ತನಗಿಂತ ಉತ್ತಮರಾದವರೆಲ್ಲರಿಗೂ ಕ್ರಮವಾಗಿ ಮುಖ್ಯರಾಗಿರತಕ್ಕಂತಹ ಗುರುಗಳು. ಹೀಗೆ ಪ್ರತಿಯೊಬ್ಬನಿಗೂ ಅಸಂಖ್ಯ ಗುರುಗಳಿದ್ದಾರೆ. ಅಂತಹ ಅಸಂಖ್ಯ ಗುರುಗಳಿದ್ದರೂ ಕೂಡ ವಿದ್ಯಾಭ್ಯಾಸ ಮಾಡುವಾಗ, ಜಪಾದ್ಯನುಷ್ಠಾನ ಮಾಡುವಾಗ ನಾವು 12 ಗುರುಗಳನ್ನು ನೆನೆಸಬೇಕು ಎಂಬುದಾಗಿ ಆಚಾರ್ಯರು ಹೇಳ್ತಾರೆ. ಅಪರೋಕ್ಷ ಜ್ಞಾನವನ್ನು ಪಡೆದು ಸರ್ವ ಪುರುಷಾರ್ಥಗಳನ್ನು ಯಾರು ಬಯಸ್ತಾರೋ ಅವರು ಮೊದಲು ಬ್ರಹ್ಮಜ್ಞಾನಿಯನ್ನು ಪೂಜಿಸಬೇಕು ಎಂಬುದಾಗಿ ಮುಂಡಕೋಪನಿಷತ್ ಹೇಳುತ್ತೆ. ಅದನ್ನು ಆಧಾರವಾಗಿಟ್ಟುಕೊಂಡು ಅಪರೋಕ್ಷಿತ ಶ್ರೀಶರಾಗಿರತಕ್ಕಂತಹ ಬ್ರಹ್ಮಜ್ಞಾನಿಗಳನ್ನು ಆರಾಧಿಸಬೇಕು ಎಂಬುದಾಗಿ ಶ್ರೀಮದಾಚಾರ್ಯರು ಅಪ್ಪಣೆಗೊಳಿಸಿದ್ದಾರೆ. ಅಂತಹ ಅಪರೋಕ್ಷೀಕೃತ ಶ್ರೀಶರಾಗಿರತಕ್ಕಂತಹ ಶ್ರೀರಾಯರು ತಾವು ಸಕಲ ಪುರುಷಾರ್ಥಗಳನ್ನು ಹೊಂದಬಲ್ಲವರಾಗಿದ್ದಾರೆ. ಇಷ್ಟೇ ಅಲ್ಲ, ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಪಡೆದ ಅವರು ತಮ್ಮ ಸೇವಕ ಜನರಿಗೂ ಕೂಡ ಸಕಲ ಪುರುಷಾರ್ಥಗಳನ್ನು ಅನುಗ್ರಹಿಸಲಿಕ್ಕೆ ಸಮರ್ಥರಾಗಿದ್ದಾರೆ. ಆದ್ದರಿಂದಲೇ
ಅಪ್ಪಣ್ಣಾಚಾರ್ಯರು ಅಪೇಕ್ಷಿತ ಪ್ರದಾತ ಅನ್ಯೋ ರಾಘವೇಂದ್ರ ನ ವಿದ್ಯತೆ ಅಂತ ಹೇಳಿದರು. ಶ್ರೀರಾಘವೇಂದ್ರ ಸಕಲ ಪ್ರದಾತ ಅಂತ ಹೇಳಿದರು. ಸರ್ವಾನಪಿ ಪುಮರ್ಥಾಂಶ ದದಾತು ಗುರುರಾತ್ಮವಿತ್ ಸರ್ವಾಭೀಷ್ಟಾರ್ಥ ಸಿದ್ಧಾರ್ಥಂ ನಮಸ್ಕಾರಂ ಕರೋಮ್ಯಹಂ. ಸಕಲ ಐಹಿಕ ಸಂಪತ್ತುಗಳನ್ನು ಪುರುಷಾರ್ಥಗಳನ್ನು ಕೊಡುವಂತೆ ರಾಯರನ್ನ ಸ್ತೋತ್ರ ಮಾಡ್ತಾರೆ ಅಪ್ಪಣ್ಣಾಚಾರ್ಯರು. ಅಂತಹ ಅಪರೋಕ್ಷೀಕೃತ ಶ್ರೀಷರಾಗಿರತಕ್ಕಂತಹ ರಾಯರನ್ನ ಭಕ್ತಿಯಿಂದ ಆರಾಧಿಸುವಂಥದ್ದು ಸಕಲ ಪುರುಷಾರ್ಥಗಳನ್ನು ಬಯಸ್ತಕ್ಕಂತಹ ವ್ಯಕ್ತಿಗಳ ಕರ್ತವ್ಯವಾಗಿದೆ ಅಂತ ಹೇಳಬೇಕಾಗಿಲ್ಲ. ಪೂರ್ಣಪ್ರಮತಿ ಮತಾಂಬುದಿ ಪೂರ್ಣಚಂದ್ರ ಕಾರುಣ್ಯವಾರಿಧಿ, ಯಾವುದೇ ಸ್ಥಾನಮಾನ ಜಾತಿ ಪಂಥ ಮತಭೇದ ಇವುಗಳನ್ನು ಮೀರಿ ಸಕಲರನ್ನೂ ಪರಿತಾ ಇರತಕ್ಕಂತಹ ಸಮನ್ವಯ ಶಿಲ್ಪಿ, ಜನಸಾಮಾನ್ಯರ ದೀನಬಂಧು, ದಯಾ ಸಿಂಧು, ಭಕ್ತ ಕೋಟಿಯ ಕಷ್ಟ ಕೋಟಲೆಗಳನ್ನು ಕಳೆದು ತತ್ವಜ್ಞಾನವೆಂಬ ದೀವಿಗೆಯನ್ನು ಬೆಳಗಿಸಿ ನಾಸ್ತಿಕ ಶಿಖಾಮಣಿಗಳಲ್ಲಿಯೂ ದೈವಭಕ್ತಿ ಶ್ರದ್ಧೆಯನ್ನು ಉದ್ದೀಪನಗೊಳಿಸಿ ಭರತ ಭೂಮಿಯ ಧರ್ಮ ಹಾಗೂ ಸಂಸ್ಕೃತಿಗಳನ್ನು ಅಖಂಡವಾಗಿ ಬೆಳಗುವಂತೆ ಮಾಡಿದಂತಹ ಮಹಾಮಹಿಮರು ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು. ಬಂಧು ಬಳಗವನ್ನು ತೊರೆಯುವುದು ಮಾತ್ರ ಯತಿಧರ್ಮವಲ್ಲ, ಎಲ್ಲರನ್ನೂ ಬಂಧು ಬಳಗದವರೆಂದು ತಬ್ಬಿಕೊಳ್ಳುವುದು ಯತಿಯಲ್ಲಿರಬೇಕಾಗಿರತಕ್ಕಂತಹ ಧರ್ಮ. ಎಲ್ಲರಲ್ಲಿಯೂ ಹರಿಯನ್ನು ಕಂಡು ಆರಾಧಿಸುವುದೇ ಯತಿಧರ್ಮ. ಬದುಕಿರುವಷ್ಟು ಕಾಲ ಬದುಕು ಪರೋಪಕಾರಕ್ಕಾಗಿ, ಪರೋಪಕಾರವು ಹರಿಪ್ರೀತಿಗಾಗಿ, ಹಗಲಿರುಳು ಜೀವನವು ಪುಣ್ಯ ಸಂಪಾದನೆಗಾಗಿ ಇಂತಹ ಬದುಕನ್ನು ಕಂಡವರು ರಾಯರು. ತಮ್ಮ ಸರ್ವಂಕಷ ಪಾಂಡಿತ್ಯ, ಸರ್ವಶಾಸ್ತ್ರ ತಲಸ್ಪರ್ಶಿ ಜ್ಞಾನ, ಪಂಡಿತರಿಗೆ ರಂಜಕವಾಗತಕ್ಕಂತಹ ಮಂದರಿಗೆ ಬೋಧಕವಾಗಿರತಕ್ಕಂತಹ ಶೈಲಿಯನ್ನು ಮೈಗೂಡಿಸಿಕೊಂಡು ವಿಶಿಷ್ಟವಾಗಿರತಕ್ಕಂತಹ ಕೃತಿಗಳನ್ನು ರಚನೆ ಮಾಡುವ ಮೂಲಕವಾಗಿ ಪ್ರಸ್ಥಾನತ್ರಯಕ್ಕೆ, ದಶ ಪ್ರಕರಣಗಳಿಗೆ, ಅನೇಕ ಲೋಕಮಾನ್ಯ ಗ್ರಂಥಗಳಿಗೆ ಟಿಪ್ಪಣಿಗಳನ್ನು ಬರೆಯುವ ಮೂಲಕವಾಗಿ ವ್ಯಾಸ ವಾಂಗ್ಮಯವನ್ನು ಶ್ರೀಮಂತಗೊಳಿಸಿದವರು ರಾಘವೇಂದ್ರ ಗುರು ಸಾರ್ವಭೌಮರು. ಪೂರ್ವಾಶ್ರಮದಲ್ಲಿ ವೆಂಕಟನಾಥಾಚಾರ್ಯರ ಬಡತನ ಬಹಳ ಘೋರವಾಗಿತ್ತು. ಹಾಗಿದ್ದರೂ ಅದನ್ನು ಭಗವತ್ ಪ್ರಸಾದ ಅಂತ ತಿಳಿತಾ ಸಕಲ ಗೃಹಸ್ಥ ಧರ್ಮಗಳನ್ನು ಪಾಲಿಸ್ತಾ ಯಾರ ಮುಂದೆಯೂ ಕೈ ಚಾಚದೆ ಆದರ್ಶ ಗೃಹಸ್ಥನಾಗಿ ಬಾಳಿದವರು. ಕಷ್ಟ ಬಂದಷ್ಟು ಭಗವಂತನ ಪಾದವನ್ನು ಗಟ್ಟಿಯಾಗಿ ಹಿಡಿದರು. ಭಗವಂತ ನೀಡತಕ್ಕಂತಹ ಕಷ್ಟವನ್ನು ಇಷ್ಟವೆಂದು ಬಗೆದು ಸಂತುಷ್ಟರಾದರು. ತಮಗೆ ರೂಪ ಕೊಡತಕ್ಕಂತಹ ಶಿಲ್ಪಿ ಭಗವಂತ ಅಂತ ಅರಿತುಕೊಂಡು ಬಂದದ್ದೆಲ್ಲವನ್ನು ಹರಿಪ್ರಸಾದ ಅಂತ ಸ್ವೀಕಾರ ಮಾಡಿದರು. ಪೆಟ್ಟು ತಿಂದಂತಹ ಮಗು ತಾಯಿ ಸೆರಗನ್ನೇ ಹಿಡಿಯುವ ಹಾಗೆ ಭಗವಂತನ ಪಾದವನ್ನೇ ಗಟ್ಟಿಯಾಗಿ ಹಿಡಿದರು. ವಿರಾಮವಿಲ್ಲದ ನಿರಂತರ ಪಾಠ, ಅಡಿಗಡಿಗೆ ವಾಕ್ಯಾರ್ಥ, ನಿತ್ಯವೂ ಜ್ಞಾನ ಸತ್ರ, ಮಿತಾಹಾರಿಯಾಗಿ ಮಿತಭಾಷೆಯಾಗಿ ಯಾರೇನೇ ಮಾತನಾಡಿದರೂ ಕೂಡ ಪ್ರತಿಕ್ರಿಯಿಸದೆ ಯಾರಾಡಿದರೂ ಆಡಿದ ನಿಂದೆಯ ಮಾತನ್ನೇ ಹಾಗೆಯೇ ನುಂಗಿಕೊಂಡು ಸಹಿಸಿದವರು. ಅವರ ಆ ಭಗವನ್ನಿಷ್ಠವಾದ ಬುದ್ಧಿ, ಇಂದ್ರಿಯ ನಿಗ್ರಹ, ಧೈರ್ಯ, ಔದಾರ್ಯ, ವಿಷಯ ವೈರಾಗ್ಯ, ಅವರು ಸಂಪಾದಿಸಿದಂತಹ ಜ್ಞಾನದ ಆಳ, ಇವುಗಳಿಂದ ಸನ್ಯಾಸವೇ ಇವರನ್ನು ಹುಡ್ಕೊಂಡು ಬಂತು. ಶ್ರೀಗಂಧ ಬೆಂಕಿಯ ನಡುವೆ ಇದ್ದಾಗಲೂ ಕೂಡ ಲೋಕೋತ್ತರವಾಗಿರತಕ್ಕಂತಹ ಪರಿಮಳವನ್ನು ಎಲ್ಲ ಕಡೆ ಹೇಗೆ ಹರಡುತ್ತದೋ ಹಾಗೆ ಮಹಾಪುರುಷರು ವಿಪತ್ತಿಗೊಳಗಾದರೂ ತಮ್ಮಲ್ಲಿರತಕ್ಕಂತಹ ಉದಾತ್ತ ಗುಣಗಳನ್ನು ಪ್ರಕಟ ಮಾಡ್ತಾ ಭಕ್ತರಿಗೆ ಆನಂದವನ್ನುಂಟು ಮಾಡ್ತಾರೆ. ರಾಯರು ತಾವು ವಿಪತ್ತಿಗೆ ಒಳಗಾದರೂ ಕೂಡ ಪರಿಮಳವನ್ನು ಕೊಟ್ಟಂತಹ ಮಹಾಮಹಿಮರು. ಭಾರತ ದೇಶದ ವೈದಿಕ ಸಿದ್ಧಾಂತ, ತತ್ವ ಮತ್ತು ಧರ್ಮಗಳ ಪ್ರಸಾರಕ್ಕಾಗಿ ಲೋಕಮಾನ್ಯ ಗ್ರಂಥಗಳನ್ನು ರಚನೆ ಮಾಡಿ ಮಹದ್ ಉಪಕಾರ ಮಾಡಿ ದೀನರ ಉದ್ಧಾರ, ಮಾನವ ಜನಾಂಗದ ಕಲ್ಯಾಣವನ್ನು ಮಾಡುತ್ತಾ ನಾಡು ನುಡಿಗಳ ಬೆಳವಣಿಗೆಗಾಗಿ, ಶಾಂತಿ ಸ್ಥಾಪನೆಗಾಗಿ ಮತ್ತು ಭಕ್ತರ ಉದ್ಧಾರಕ್ಕಾಗಿ ತಮ್ಮ ಅಖಂಡ ಪುಣ್ಯರಾಶಿಯನ್ನು ಕಲ್ಪವೃಕ್ಷ ಕಾಮಧೇನುವಂತೆ ಧಾರೆ ಇರ್ತಾ ಇರತಕ್ಕಂತಹ ಮಂತ್ರಾಲಯ ಪ್ರಭುಗಳು ಮಂತ್ರಾಲಯದಲ್ಲಿ ಸಶರೀರವಾಗಿ ನೆಲೆ ನಿಂತು ನಾಡಿನಾದ್ಯಂತ ಅನೇಕ ಶಾಖಾ ಮಠಗಳಲ್ಲಿ ಇಂದಿಗೂ ಕೂಡ ಭಕ್ತರಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ಅಂತಹ ಮಂತ್ರಾಲಯದ ಶಾಖಾ ಮಠಗಳಲ್ಲಿ ಒಂದಾಗಿರತಕ್ಕಂತಹ ಕ್ಷೇತ್ರ ಕೂಡಲ ಸಂಗಮ ಕ್ಷೇತ್ರ. ರಾಘವೇಂದ್ರ ಗುರುಸಾರ್ವಭೌಮರ ವಿಶೇಷ ಸನ್ನಿಧಾನದಿಂದ
ನೆಲೆಗೊಂಡಂತಹ ಕ್ಷೇತ್ರ. ಹಿಂದೂ ಸನಾತನ ಧರ್ಮದ ಅನೇಕ ಸಂತರು ನೂರಾರು ವರ್ಷಗಳಿಂದ ನಡೆದಾಡಿದಂತಹ ಪುಣ್ಯಭೂಮಿ ಈ ಕೂಡಲ ಸಂಗಮ ಕ್ಷೇತ್ರ. ಕೃಷ್ಣವೇಣಿ ಹಾಗೂ ಮಲಪ್ರಭಾ ನದಿಗಳು ಒಂದುಗೂಡಿದಂತಹ ಸ್ಥಳದಲ್ಲಿ ಬಹುಕಾಲದಿಂದಲೂ ಭೂಗತನಾಗಿದ್ದಂತಹ ಶಂಖಚಕ್ರ ಗದಾಧಾರಿಯಾಗಿರತಕ್ಕಂತಹ ಚೆನ್ನಕೇಶವ ಮತ್ತು ಶ್ರೀಮನ್ನಾರಾಯಣನ ಪಾದದಿಂದ ಹೊರಟಂತಹ ಗಂಗೆಯನ್ನು ಶಿರೋಧಾರಣ ಮಾಡಿದಂತಹ ಮಹಾರುದ್ರದೇವರ ದಿವ್ಯ ಸನ್ನಿಧಾನದಿಂದ ಕೂಡಿರತಕ್ಕಂತಹ ಕ್ಷೇತ್ರ ಕೂಡಲ ಸಂಗಮ. ಗುರು ಕನ್ಯಾ ರಾಶಿಯಲ್ಲಿದ್ದಾಗ ಕೃಷ್ಣಾ ನದಿಗೆ ಗಂಗೆ ಆಗಮಿಸ್ತಾಳೆ. ಅಂತಹ ಸಂದರ್ಭದಲ್ಲಿ 3 ನದಿಗಳು ಕೂಡತಕ್ಕಂತಹ ತ್ರಿವೇಣಿ ಸಂಗಮ ಎನಿಸಿರತಕ್ಕಂತಹ ಕೂಡಲ ಸಂಗಮ ಕ್ಷೇತ್ರ ಪವಿತ್ರವಾಗಿರತಕ್ಕಂತಹ ಕ್ಷೇತ್ರ ಅನಿಸ್ಕೊಂಡಿದೆ. ಇದು ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನಲ್ಲಿದ್ದು ಸಂಗಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಅತ್ಯಂತ ಪುರಾತನವಾಗಿರತಕ್ಕಂತಹ ಶ್ರೀ ರಾಘವೇಂದ್ರ ಸ್ವಾಮಿಯವರ ಮಠ ಇದ್ದು, ಅಲ್ಲಿ ಅಪೂರ್ವವಾಗಿರತಕ್ಕಂತಹ ಬಿಳಿ ಬೃಂದಾವನದಲ್ಲಿ ರಾಯರು ಕಂಗೊಳಿಸ್ತಾ ಇರುವಂಥದ್ದು ಒಂದು ವಿಶೇಷವಾಗಿದೆ. ಈ ಬಿಳಿ ಬೃಂದಾವನಕ್ಕೆ ಒಂದು ಅಪೂರ್ವವಾಗಿರತಕ್ಕಂಥ ಹಿನ್ನೆಲೆ ಇದೆ. ಹಿಂದೆ ಹೊರಗಡದಿನ್ನಿ ಎಂಬ ಹಳ್ಳಿಗೆ ಪ್ರಾಣದೇವರ ಸೇವೆಗೆ ಬರ್ತಾ ಇರತಕ್ಕಂತಹ ವಿಜಾಪುರದ ಕುರುಡದಾಸರೊಬ್ಬರು ಇಲ್ಲಿಗೆ ಬಂದು ರಾಯರ ಆರಾಧನೆಯನ್ನು ಆರಂಭಿಸಿದರು. ಮಠದಲ್ಲಿ ಒಂದು ತುಳಸಿ ಬೃಂದಾವನವಿದ್ದು ಅದುವೇ ಈಗ ರಾಯರ ಬೃಂದಾವನ ಅಂತಾಗಿದೆ. ಈ ತುಳಸಿ ಬೃಂದಾವನಕ್ಕೆ ಸಂಗಮದ ದೇಶಪಾಂಡೆ ಮನೆತನದವರು ಒಂದು ಕಾಲದಲ್ಲಿ ತುಳಸಿ ವಿವಾಹವನ್ನು ಪ್ರತಿ ವರ್ಷ ಮಾಡ್ತಾ ಇದ್ರಂತೆ. ಅದಕ್ಕೆ ರಾಯರ ಬೃಂದಾವನ ಅಂತ ನಡೆದುಕೊಳ್ತಾ ಇದ್ರಂತೆ. ಆ ಸಂಗಮದಲ್ಲಿದ್ದಂತಹ ಶ್ರೀನಿವಾಸಾಚಾರ್ಯರಿಗೆ ಇಲ್ಲಿ ರಾಯರ ಸನ್ನಿಧಾನ ಇದೆ ಅಂತ ಸ್ವಪ್ನ ಆಯ್ತಂತೆ. ಅಂದಿನಿಂದ ಅದು ರಾಯರ ಬೃಂದಾವನ ಅಂತ ರೂಢಿ ಆಯಿತು ಅಂತ ಹೇಳ್ತಾರೆ. ಈ ಶ್ರೀನಿವಾಸಾಚಾರ್ಯರು ಮುದ್ಗಲಾಚಾರ್ಯರಲ್ಲಿ ಅಧ್ಯಯನ ಮಾಡಿ ಸಂಗಮದಲ್ಲಿ ಇದ್ದುಕೊಂಡು ನಿತ್ಯ ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡಿ ಅನುಷ್ಠಾನ ಮಾಡ್ತಾ ಇದ್ದರು. ಅಂತಹ ಒಂದು ಕ್ಷೇತ್ರದಲ್ಲಿ ಪುಣೆಯಿಂದ ಒಂದು ಮೂರ್ತಿಯನ್ನು ತರಿಸಿ, ಕರಿಶಿಲೆಯ ಮೂರ್ತಿಯನ್ನು ತರಿಸಿ ಆ ಪ್ರಾಣದೇವರ ಮಾಡದಲ್ಲಿ ಆ ರಾಯರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂದಿನಿಂದ ಅದು ರಾಯರ ಬೃಂದಾವನ ಅಂತಾಯಿತು. ಮಂತ್ರಾಲಯ ಮಠಾಧೀಶರಾಗಿರತಕ್ಕಂತಹ ಸ್ವಯಮೀಂದ್ರ ತೀರ್ಥ ಶ್ರೀಪಾದಂಗಳವರು ಒಮ್ಮೆ ಇಲ್ಲಿ ತಮ್ಮ ಗುರುರಾಗಿರತಕ್ಕಂತಹ ಸುರದೀಂದ್ರ ತೀರ್ಥರ ಮಹಾಸಮಾರಾಧನೆಯಿಂದ ಮಾಡಿರುವಂಥದ್ದು ಈ ಮಠದ ಮಹತ್ವವನ್ನು ಸಾರ್ತಾ ಇದೆ. ಇಂತಹ ರಾಘವೇಂದ್ರ ಸ್ವಾಮಿಗಳವರ ಈ ಮಠ ಇಂದು ಮಂತ್ರಾಲಯ ಶಾಖಾ ಮಠ ಆಗಿದ್ದು, ಇಲ್ಲಿ ಪ್ರತಿ ವರ್ಷವೂ ಕೂಡ ರಾಘವೇಂದ್ರ ಮಠದ ಅದನ್ನು ಪೀಠದಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಶ್ರೀ ಸುಬುಧೇಂದ್ರ ಶ್ರೀಪಾದಂಗವರ ಆಜ್ಞಾನುಸಾರವಾಗಿ ಅವರ ಆಶೀರ್ವಾದದಿಂದ ಅಲ್ಲಿ ವೈಭವದಿಂದ ಆರಾಧನೆ ನಡೀತಾ ಇದೆ. 3 ದಿನಗಳ ಕಾಲ ಆರಾಧನೆ ನಡೀತದೆ. ಇಲ್ಲಿ ಮಾತ್ರ ಅಲ್ಲ, ನಾಡಿನ ಅನೇಕ ಕಡೆಗಳಲ್ಲಿ 3 ದಿನಗಳ ಕಾಲ 355ನೇ ಆರಾಧನಾ ಮಹೋತ್ಸವ ನಡೀತಾ ಇದೆ. ಇಂತಹ ಆರಾಧನಾ ಸಂದರ್ಭದಲ್ಲಿ ಆ ರಾಯರ ಸನ್ನಿಧಾನದಲ್ಲಿ ವಿಶೇಷವಾಗಿರತಕ್ಕಂತಹ ಅವರ ಸೇವೆಯನ್ನು ಮಾಡೋಣ ಅಂತ ಹೇಳ್ತಾ, ಕೂಡಲ ಸಂಗಮ ಮಠದ ಒಂದು ಬಗ್ಗೆ ನನ್ನ ಅನಿಸಿಕೆಯನ್ನು 4-6 ಮಾತುಗಳಲ್ಲಿ ಪ್ರಸ್ತುತಪಡಿಸಿದ್ದೇನೆ. ಧನ್ಯವಾದಗಳು.